ಕ್ಷೌರಿಕರಿದ್ದಾರೆ. ಈಗ ಎಷ್ಟೋ ಜನ ಇದ್ದಾರೆ, ಹೇಳ್ತಾ ಇದ್ರು ಫಂಕ್ಷನ್ ಸರ್ ಇಲ್ಲಿ ನಮ್ಗೆಲ್ಲ ಕೆಲಸ ಹೋಗ್ಬಿಟ್ಟಿದೆ. ಇದೆಲ್ಲಾನು ಕೂಡ ಬಹಳಷ್ಟು ಜನ ಇದೆ. ಅದನ್ನೆಲ್ಲಾನು ಕೂಡ ಮಾನವೀಯತೆ ದೃಷ್ಟಿಯಿಂದ ಅವರ ಹೊಟ್ಟೆ ಇದು ಅದ್ರ ಮೊದಲೇ ಈ ಸರ್ಕಾರ ಏನ್ ಮಾಡಿದಾರೆ ಅಂದ್ರೆ ಸಿದ್ದರಾಮಯ್ಯ 7 ಕೆಜಿ ಅಕ್ಕಿಯನ್ನು ಒಯ್ದು 2 ಕೆಜಿಗೆ ತಂದಿದ್ದಾರೆ. ಆ ಅಕ್ಕಿಯಿಂದ ಪಾಪ ಬಹಳ ಜನ ಬದುಕ್ತಾ ಇದ್ರು. ಅದು ನಮ್ಮಂತ ಶ್ರೀಮಂತರಿಗೆ ಗೊತ್ತಾಗೋದಿಲ್ಲ ಅದು ಅಕ್ಕಿಯ ಅನ್ನಭಾಗ್ಯ ಯೋಜನೆ, ಇದ್ರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಏನೋ ಅರಿವಿರೋದಿಲ್ಲ. ಅದು ಬಡವರಿಗೆ ಅದು 7 ಕೆಜಿ ಅಕ್ಕಿ ಇವತ್ತು ದಿವಸ ಇಂಥ ಲಾಕ್ಡೌನ್ ಅಂತ ಸಮಸ್ಯೆದಲ್ಲಿ ಇದ್ದಾಗ ಬಹಳಷ್ಟು ಅದು ಅನುಕೂಲ ಆಗಿದೆ. ಸೊ ಇದನ್ನೆಲ್ಲಾನು ಕೂಡ ಅರ್ಥಬೇಕು. ಮತ್ತೆ ಅದು 2 ಕೆಜಿಗೆ ಏನು ಇಳಿಸಿದಾರಲ್ಲ ಒಂದು ರೂಟೀನ್ ಮತ್ತೆ ಮೊದಲು ವಾಪಸ್ ಅದನ್ನ 5 ಕೆಜಿಗೆ ಅದನ್ನ ಸರ್ಕಾರ ಅಕ್ಕಿ ಕೊಡುವಂತದ್ದಾಗ್ಬೇಕು. ಆಮೇಲೆ ಈ ಅದರಲ್ಲಿ ಪಾಪ ಈ ಇಂದಿರಾ ಕ್ಯಾಂಟೀನ್ ಇತ್ತಲ್ಲ, ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೂಲಿ ಕಾರ್ಮಿಕರು ಪಾಪ 5 ರೂಪಾಯಿದಲ್ಲಿ ಏನೋ ಊಟ ಮಾಡ್ಕೊಂಡು ತಿಂಡಿ ಮಾಡ್ತಿದ್ರು. ಅದನ್ನ ಕ್ಲೋಸ್ ಮಾಡ್ಕೊಂಡಿದ್ರು. ಅದನ್ನ ದಿವಸ ಅಲ್ಲಿ ಕೂತ್ರೆ ಪಾಪ ಈ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಆಗುತ್ತಲ್ಲ ಅಂತವ್ರಿಗೆ ಇವತ್ತು ದಿವಸ ಸಹಾಯ ಆಗ್ತದೆ. ಊಟ ತಿಂಡಿ ಅಲ್ಲಿ ಕೊಡಕ್ಕಿಂತ ರೇಷನ್ ಕೊಟ್ಟು ಪಾರ್ಸಲ್ ಮಾಡಿಕೊಡು, ಪಾರ್ಸಲ್ ಕೊಡಿ. ಅದನ್ನ ಇಂದಿರಾ ಕ್ಯಾಂಟೀನ್ ಆಗಿ 2 ಇಡ್ಲಿ ಕೊಡ್ತೀರಾ 5 ರೂಪಾಯಿಗೆ, 2 ಇಡ್ಲಿ ಕೊಟ್ಟು 2 ಇಡ್ಲಿ ಚಟ್ನಿ ಹಾಕಿದ್ರು ಒಂದೊಂದು ಪಾರ್ಸಲ್ ಕೊಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಪಾರ್ಸಲ್ ಕೊಡಿ ಅವ್ರಿಗೆ. ಈಗ ಹೋಟೆಲ್ ನಾಗ ಟೇಕ್ ಅವೇ ಇಲ್ವಾ? ಈಗ ನಾವೆಲ್ಲ ಈಗ ನಾವು ಹೋಗಿ ನಾವೆಲ್ಲ ದೊಡ್ಡ ಹೋಟೆಲ್ ಟೇಕ್ ಅವೇ ಕೊಡ್ತೀವಿ ಮನೆಗೆ. ಎಲ್ಲ ಇದಾವೆ, ಅವೆಲ್ಲಾನು ಕೂಡ ಟೇಕ್ ಅವೇ ತರ್ತಾ ಇದಾರೆ. ಮತ್ತೆ ಇದಕ್ಕೆ ಬಡವರಿಗೆ ಯಾಕೆ ಅದು? ಶ್ರೀಮಂತರಿಗೆ ಒಂದು ಆರಾಮಾಗಿರೋದು, ಬಡವರಿಗೆ ಪಾಪ ಸಫರ್ ಆಗುವಂತದ್ದು. ಸರ್ ಒಂದಷ್ಟು ಬಿಗಿ ಕ್ರಮ ಅಂತ ಸರ್ಕಾರ ಯೋಚನೆ ಮಾಡಿದ್ರು ಸರ್. ಹೌದು, ಬಿಗಿ ಕ್ರಮ ಮಾಡ್ಬೇಕು. ಆದ್ರೆ ಇವತ್ತು ದಿವಸ ಬಹಳಷ್ಟು ಜನ ಈಗ ಎಷ್ಟೋ ಜನ ಈಗ ಪೇಷಂಟ್ಸ್ ಹಾಸ್ಪಿಟಲ್ಗೆ ಹೋಗುವಂತದ್ದು ಬರುವಂತದ್ದು, ನರ್ಸಸ್ ಡಾಕ್ಟರ್ಸ್ ಅವರೆಲ್ಲರಿಗೂ ಕೂಡ ಇವತ್ತು ದಿವಸ ನಾವು ತೊಂದರೆ ಆಗ್ಲಂತ ನೋಡ್ಕೊಳ್ಬೇಕು. ಯಾಕಂದ್ರೆ ಈಗ ಆಟೋಸ್ ನಿಂತು ಟ್ಯಾಕ್ಸಿ ನಿಂತಂದ್ರೆ ಆ ಪೇಷಂಟ್ ತಗೊಂಡು ಹೋಗೋರು ಯಾರು? ಇದು ಮಾಡೋರು ಬಡವರಿಗೆ ಏನು ಕಾರ್ಯ ಇರೋದಿಲ್ಲ ಎಲ್ಲರಿಗೂ. ಹೌದು, ಏನು ಎಲ್ಲವನ್ನು ಕೂಡ ಮಾನವೀಯತೆ ದೃಷ್ಟಿಯಿಂದ ಅತ್ಯಂತ ಬಹಳ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಹೋಗ್ಬೇಕು. ಮಾಡ್ಲಿ. ಇವತ್ತು ಯಾರು ಸುಮ್ನೆ ಅಡ್ಡಾಡ್ತಿರ್ತಾರಲ್ಲ ಅಂತವ್ರ ಮೇಲೆ ಇವತ್ತು ಕಠಿಣ ಅನ್ಕೋಬೇಕು. ಕೊಡ್ರಿ ಅದು ಕೊರೋನಾ ಹರಡಲಾರ್ದು ಕೂಡ ಬಹಳ ಮಹತ್ವದಿದೆ. ಲಾಕ್ಡೌನ್ ಆಗ್ಬೇಕು. ಆ ಲಾಕ್ಡೌನ್ ಅರ್ಥಪೂರ್ಣವಾಗಿ ಆಗ್ಬೇಕು. ಸುಮ್ನೆ ಕಾಟಾಚಾರಕ್ಕೆ ಲಾಕ್ಡೌನ್, ಕೆಲವರಿಗೆ ಒಂದು ಬೇರೆ ಲಾಕ್ಡೌನ್, ಉಳಿದವ್ರಿಗೆ ಪಾಪ ಯಾರು ನಿಜವಾಗಿರ್ತಾರೆ ಅವ್ರಿಗೆ ತೊಂದರೆ ಕೊಡುವಂಥದ್ದು ಅದು ಕೂಡ ಆಗ್ಬಾರ್ದು. ಓಕೆ, ಎನಿ ಸಜೆಷನ್ ಸರ್? ಅಂದ್ರೆ ಈಗ ಸರ್ಕಾರ 14 ದಿನ ಅಂತ ಯೋಚನೆ ಮಾಡ್ತಾರೆ ಒಂದ್ ಸೈಕಲ್ ಕೌಂಟ್ ಆಗೋ ತನಕ. ನಿಮ್ ಪ್ರಕಾರ ಜಾಸ್ತಿ ಆಗ್ಬೇಕು? ಈಗ ಮೊದಲು 14 ದಿವಸ ಮಾಡ್ಲಿ. ದೇರ್ ಆಫ್ಟರ್ ಎಕ್ಸ್ಟೆಂಡ್ ಅವರ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ನೀವು ಕಟ್ ಡೌನ್ ಮಾಡ್ಬೋದು. ಅದು ಪ್ರಶ್ನೆ ಬಂದಿಲ್ಲ. ಈಗ ಮೊದಲು 14 days ಮಾಡ್ಲಿ. ಬಟ್ ಇದನ್ನೆಲ್ಲಾನು ಕೂಡ ಅರ್ಥಪೂರ್ಣವಾಗಿ ವ್ಯವಸ್ಥಿತ ರೀತಿಯಲ್ಲಿ ಪಾಪ ಯಾರಿಗೆ ಅವಶ್ಯಕತೆ ಇರ್ತದೆ ಹಾಸ್ಪಿಟಲ್ ಮತ್ತೊಂದು ಇದಕ್ಕೆ ಕೂಲಿ ಅಂತವ್ರಿಗೆ ತೊಂದರೆ ಆಗಲಂತಾನೆ ಅವ್ರಿಗೆ ಇದು ಮಾಡ್ಬೇಕು. ಎನ್ಫೋರ್ಸ್ಮೆಂಟ್ ಇಲ್ಲದೆ ಹೋದ್ರು ಕಷ್ಟ ಅಲ್ವಾ ಸರ್ ನಮ್ ಜನಕ್ಕೆ? ಹೌದು, ಎನ್ಫೋರ್ಸ್ಮೆಂಟ್ ಮಾಡ್ಬೇಕು. ಬೇಡ ಯಾರಿಗ್ ಮಾಡ್ಬೇಕು? ಸುಮ್ನೆ ಬೇಕಾಬಿಟ್ಟೆ ತಗೊಂಡು ಮೋಟರ್ ಸೈಕಲ್ ತಗೊಂಡು ಅಡ್ಡಾಡ್ತಿರ್ತಾರೆ, ಯಾರೋ ಕಾರ್ ತಗೊಂಡು ಅಡ್ಡಾಡ್ತಾರೆ. ಇದು ಶ್ರೀಮಂತರ ಮಕ್ಕಳು ನಮ್ಮಂತವ್ರ ಮಕ್ಕಳು ಅಡ್ಡಾಡ್ತಿರ್ತಾರೆ. ಅಂತವ್ರಿಗೆಲ್ಲ ಮಾಡಿ ಎನ್ಫೋರ್ಸ್ ಮಾಡಿ. ಕರೆಕ್ಟೇ ಆ ತರದೆಲ್ಲ ನಡೆದಾಗಂತ ಸರ್. ಬಹಳ ಸರ್ಕಾರಕ್ಕೆ ಇದ್ದದ್ದು ಒಂದು ಹೆಚ್ಚಾಗ್ತಿದೆ ಕೇಸು, ಇನ್ನೊಂದ್ ಕಡೆ ವ್ಯಾಕ್ಸಿನೇಷನ್ ಇಲ್ಲದೆ ಇರೋದು, ಮಗದೊಂದ್ ಕಡೆ ಈಗ ನೋಡಿ, ನಾನೇ ಒಂದು ಬಿಜಾಪುರದ ನಮ್ದೇ ಒಂದು ಹಾಸ್ಪಿಟಲ್ ಇದೆ ಅಧ್ಯಕ್ಷ. ಈಗ ನನ್ನ 500 ಬೆಡ್ ಇದೆ, 300 ಆಕ್ಸಿಜನ್ ಬೆಡ್ ಇದೆ. ಆಕ್ಸಿಜನ್ ಬೆಡ್ ಸಿಗ್ತಾ ಇಲ್ಲ ನನಗೆ. 5 ದಿವಸದಿಂದ ಆಕ್ಸಿಜನ್ ಬೆಡ್ಸ್ ಪಾಪ ಅಳ್ತಾರೆ ರಾತ್ರಿ ಬೆಳತನ ಫೋನ್ ಮಾಡಿ. ವೆಂಟಿಲೇಟರ್ ಪಾಪ ಇಲ್ವೇ ಇಲ್ಲ ಇವತ್ತು ದಿವಸ. ಸರ್ ನಿಮ್ದೊಂಚೂರು ದೊಡ್ಡ ಕೂಡ, ನೀವು ಎಷ್ಟೊಂದು ಉಚಿತವಾಗಿ ಮಾಡ್ತಿದ್ದೀರಿ ನಿಮ್ಮ ಹಾಸ್ಪಿಟಲ್. ನಾನು ಇನ್ನು 200 ಬೆಡ್ ಮಾಡ್ತಾ ಇದ್ದೀನಿ ಈಗ. 200 ಬೆಡ್ ಆದ್ರೆ ನನಗೇನೆ ಆಕ್ಸಿಜನ್ ರೆಂಡಿಸೋರು ಸಿಕ್ಕಿಲ್ಲ, ಈಗ ಸಿಗ್ತಾ ಇಲ್ಲ. ದೇರ್ ಇಸ್ ನೋ ಸಪೋರ್ಟ್ ಫ್ರಮ್ ದ ಅಥಾರಿಟೀಸ್, ದ ಗವರ್ಮೆಂಟ್. ಹೇಗೆ ಸರ್ ಸರ್ಕಾರ ಹೇಗೆ ಸರಿ ಮಾಡಬೇಕು ಸರ್ ಇದನ್ನ? ಆಕ್ಸಿಜನ್ ಖಾಸಗಿಯವ್ರು ನೀವು ಬಂದು ಇದು ಮಾಡಿ ಅಂತ ಹೇಳಿ, ಖಾಸಗಿಯಲ್ಲಿ ನಾನೇ ಪ್ರಥಮವಾಗಿ ಇವತ್ತು ದಿವಸ ನಾನು ಕರ್ತವ್ಯ ಅಂತ ಮಾಡಿದ್ದೀನಿ. ನಾನು ಯಾರ ಮೇಲೆ ಉಪಕಾರ ಮಾಡಿಲ್ಲ. ನಮ್ಮ ಉದ್ದೇಶ ಇತ್ತು ಹಾಸ್ಪಿಟಲ್ ನಮ್ಮ ತಂದೆಯವರು ಸ್ಥಾಪನೆ ಮಾಡಿರುವಂತದ್ದು ಒತ್ತು, ಆ ಉದ್ದೇಶ ಇತ್ತು, ಅದು ಮಾಡಿದೆ. ನಮಗೆ ಈ ರೀತಿ ರೆಮಿಡಿಸಿವ್ಸ್ ಕೊಡುತ್ತಲ್ಲ. ಈಗ ಆಕ್ಸಿಜನ್ ಕೊರತೆ ಆಗ್ತಾ ಇದೆ. ಈಗ ಆಕ್ಸಿಜನ್ ಕೊರತೆ ಇದೆ. ನಿನ್ನೆ ಒಂದ್ KLD ಆಕ್ಸಿಜನ್ ಉಳಿದಿತ್ತು ನಮ್ಮಲ್ಲಿ. 300 ಆಕ್ಸಿಜನ್ ಪೇಷಂಟ್ಸ್ ಇದಾವೆ ಏನ್ರಿ, ಫುಲ್ ಇದಾವೆ. 1 KLD ಉಳಿದಿತ್ತು. 5 ಗಂಟೆಗೆ ಬೆಳಗ್ಗೆ ಪ್ರಾಕ್ಸಿಯರ್ನವ್ರು ಬಂದು ತುರುಸನ್ ಮಾಡಿದಾಗ ಈಗ 10 KLD ನಮ್ ಬಂತು. ಇವತ್ತು ದಿವಸ ಮತ್ತೆ ಒಂದು 8 ದಿವಸ ಆಕ್ಸಿಜನ್ ಆಗ್ತದೆ. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಸಿಲಿಂಡರ್ಸ್ ಇದಾವೆ, ಆಕ್ಸಿಜನ್ ಸಿಲಿಂಡರ್ಸ್, ಅದನ್ನು ಕೂಡ ಇದು ಮಾಡುವಂತದ್ದು ಆಗ್ಬೇಕು. ಇದೆಲ್ಲಾನು ಕೂಡ ಆಗ್ಬೇಕು. ಸರ್ಕಾರ ನೀವು ಬರೇ ಖಾಸಗಿಯವ್ರು ಸಹಾಯ ಮಾಡ್ಬೇಕು, ಸಹಕಾರ ಮಾಡ್ಬೇಕು ಅಂದಾಗ ಮಾಡ್ತಾರೆ. ನೀವು ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕಲ್ಲ. ಅವ್ರಿಗೆ ನೀವು ಬೆಡ್ಸ್ ಮಾಡಿ ಅಂತ ಹೇಳಿ ಅವ್ರನ್ನ ಬೆಡ್ಸ್ ಆಕ್ಸಿಜನ್ ಮಾಡ್ತಾ ಕಚ್ಚಿ ಆಮೇಲೆ ಆಕ್ಸಿಜನ್ ಕುಡಿದ್ರೆ ಏನಾಗ್ತದೆ? ಅದು ಚಾಮರಾಜನಗರ ತರ ಇನ್ಸಿಡೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಮೊನ್ನೆ ಬಿಜಾಪುರದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಒಂದು ಯಾವ್ದೋ ಹಾಸ್ಪಿಟಲ್ ಇಬ್ರಾಹಿಂಪುರದಲ್ಲಿ. ರಾತ್ರಿ ನನಗೆ ಫೋನ್ ಮಾಡಿದ್ರು, ಯಾರೋ ಬೆಂಗಳೂರಿಂದ ಫೋನ್ ಮಾಡಿದ್ರು ನನಗೆ, ಸರ್ 50 ಪೇಷಂಟ್ಸ್ ಇದಾವೆ, ತುಳುಸಲ್ಲಿ ಆಕ್ಸಿಜನ್ ಇಲ್ಲ, ಖಾಲಿ ಆಗಿದೆ ಅಂತ ಹೇಳಿ.
ನಾನು ಮತ್ತೆ ಡಿ ಸಿ ಅವರಿಗೆ ಮತ್ತೆ ಎಡಿಸಿ ಅವ್ರು ಫೋನ್ ಮಾಡಿದಾಗ ಇಮಿಡಿಯೇಟ್ಲಿ 1 hour ನಲ್ಲಿ ಪಾಪ ಇದು ಮಾಡಿದ್ರು. ಇವು ಖಾಸಗಿ ಕೆಲವೊಂದು ಹಾಸ್ಪಿಟಲ್ಗಳು ತಪ್ಪಿರ್ತದೆ, ಮೊದಲೇ ಪೂರ್ವ ತಯಾರಿಯಾಗಿ ಇವತ್ತೊಂದು ಹೇಳಬೇಕು, ಪ್ರಯರ್ ಆಗಿ ಇನ್ಫಾರ್ಮ್ ಮಾಡಬೇಕು ನಮ್ಗೆ ಎಷ್ಟೆಷ್ಟು ಆಕ್ಸಿಜನ್ ಇದೆ ಅಂತೇಳಿ. ಮತ್ತೆ ಇವರು ಕೂಡ ನಮ್ಮ ಜಿಲ್ಲಾಡಳಿತ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಶುಡ್ ಮಾನಿಟರ್ ವಾಟ್ ಇಸ್ ಆಕ್ಸಿಜನ್ ಇನ್ ಈಚ್ ಹಾಸ್ಪಿಟಲ್, ಎಲ್ಲೆಲ್ಲಿ ಬಂದಿದೆ ಅದನ್ನ. ಈಗ ಒಂದು ಆ್ಯಪ್ ಮಾಡಿ ಅಲ್ಲ, ನೀವು ಏನ್ ಬೇಕಾದ ಆ್ಯಪ್ ಮಾಡ್ತೀವಿ, ಇದಕ್ಕೆ ಆ್ಯಪ್ ಮಾಡಕ್ಕಾಗಲ್ಲ. ಸೊ ಯು ಕ್ಯಾನ್ ನೋ ವಾಟ್ ಇಸ್ ದ ಆಕ್ಸಿಜನ್ ಲೆವೆಲ್ ಇನ್ ಸೋ ಹಾಸ್ಪಿಟಲ್ ಅಂತ ಹೇಳಿ. ಇಲ್ಲ, ವೆಲ್ ಸೆಡ್ ಸರ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಎಂ ಬಿ ಪಾಟೀಲ್ ಸರ್, ನ್ಯೂಸ್ 18 ಜೊತೆ